ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಡೊನಾಲ್ಡ್ ಟ್ರಂಪ್ನ ನೋಡಿದರೆ ಒಂದೊಂದು ಸರಿ ಅಯ್ಯೋ ಪಾಪ ಅಂತ ಕೂಡ ಅನ್ಸುತ್ತೆ. ರಷ್ಯಾ ಟ್ರಂಪ್ ಮಾತು ಕೇಳ್ತಾ ಇಲ್ಲ, ಕದನ ವಿರಾಮಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಲೇ ರಷ್ಯಾ ಯುಕ್ರೇನನ್ನು ಪುಡಿ ಮಾಡ್ತಾ ಇದೆ. ಮತ್ತೊಂದು ಕಡೆ ಇಸ್ರೇಲ್ ಟ್ರಂಪ್ಗೆ ನೊಬೆಲ್ ಕೊಡಬೇಕು ಅಂತ ಹೇಳುತ್ತೆ. ಆದರೆ ಟ್ರಂಪ್ ಮಾತುಗಳನ್ನು ಸಲೀಸಾಗಿ ಪಕ್ಕಕ್ಕೆ ತಳ್ಳಿ ಅಕ್ಕಪಕ್ಕದ ದೇಶಗಳ ಮೇಲೆ ದಾಳಿಯನ್ನು ಮುಂದುವರಿಸ್ತಾ ಇದೆ. ಅಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗದ ಟ್ರಂಪ್ ಭಾರತ ಪಾಕಿಸ್ತಾನದ ಮಧ್ಯೆ ನ್ಯೂಕ್ಲಿಯರ್ ಯುದ್ಧ ನಡೀತಿತ್ತು, ಅದನ್ನು ನಾನೇ ತಪ್ಪಿಸಿದ್ದು ಅಂತ ನೊಬೆಲ್ ಜಪ ಮಾಡ್ತಾ ಕೂತಿದ್ದಾರೆ. ಇನ್ನೀಗ ವಿಷಯ ಏನಪ್ಪಾ ಅಂದರೆ, ಇಸ್ರೇಲ್ ಮತ್ತೊಮ್ಮೆ ಸಿರಿಯಾದ ಮೇಲೆ ವಾಯುದಾಳಿಯನ್ನು ಮಾಡಿದೆ. ಸಿರಿಯಾದ ಸುನ್ನಿ ಇಸ್ಲಾಮಿಕ್ ಸರ್ಕಾರ ತನ್ನ ದೇಶದಲ್ಲಿನ ಡ್ರೂಸ್ ಅಲ್ಪಸಂಖ್ಯಾತರನ್ನ ಸರಿಯಾಗಿ ನಡೆಸಿಕೊಳ್ಳುತ್ತಿಲ್ಲ ಅನ್ನೋ ಕಾರಣವನ್ನ ಇಸ್ರೇಲ್ ಈ ದಾಳಿಗೆ ಕೊಡ್ತಾ ಇದೆ. ಹಾಗಾದ್ರೆ ಈ ಡ್ರೂಸ್ ಅನ್ನೋ ಜನಾಂಗ ಯಾವುದು? ಅವರ ಮೇಲೆ ಇಸ್ರೇಲಿಗೆ ನಿಜಕ್ಕೂ ಕಾಳಜಿ ಇದೆಯಾ? ಇಲ್ಲಿ ಸಿರಿಯಾದಲ್ಲಿ ಅಸದ್ ಸರ್ಕಾರ ಪತನಗೊಂಡು ಅಮೆರಿಕಾದ ಕೈಗೊಂಬೆ ಸರ್ಕಾರ ಬಂದರೂ ಕೂಡ ಆ ದೇಶದ ಮೇಲೆ ಇಸ್ರೇಲ್ ಯಾಕೆ ದಾಳಿಯನ್ನು ಮಾಡ್ತಾ ಇದೆ? ಬನ್ನಿ ನೋಡೋಣ. ಸಾಕಷ್ಟು ಬಾರಿ ನಮ್ಮಲ್ಲಿ ಸಾಕಷ್ಟು ಜನ ಭಾರತವನ್ನು ಇಸ್ರೇಲ್ ಜೊತೆ ಹೋಲಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಭಾರತ ಬಾಂಗ್ಲಾದೇಶವನ್ನು ಪಾಕಿಸ್ತಾನದಿಂದ ಮುಕ್ತಗೊಳಿಸ್ತು, ಅದಕ್ಕೆ ಬೇಕಾದ ಎಲ್ಲ ನೆರವನ್ನೂ ಕೊಡ್ತು. ಆದರೆ ತನ್ನ ರಕ್ಷಣೆ ಮತ್ತು ಲಾಭದ ದೃಷ್ಟಿಯಿಂದ ಬಾಂಗ್ಲಾದ ವಿಷಯದಲ್ಲಿ ಎಷ್ಟು ಬೇಕೋ ಅಷ್ಟು ಎಚ್ಚರಿಕೆಗಳನ್ನು ತಗೊಳ್ಳೋದ್ರಲ್ಲಿ ಭಾರತ ವಿಫಲ ಆಯಿತು. ಬಾಂಗ್ಲಾ ಏನೇ ಪಾಕಿಸ್ತಾನದಿಂದ ಬೇರೆ ಆದರೂ ಅದಕ್ಕೆ ಭಾರತ ಎಷ್ಟೇ ಸಹಾಯ ಮಾಡಿದರೂ ಅದು ಕೂಡ ಒಂದು ಇಸ್ಲಾಮಿಕ್ ದೇಶನೇ. ಭಾರತದ ಬಗ್ಗೆ ಅದು ಯಾವತ್ತೂ ಒಂದು ಗೌರವ ಮತ್ತು ಪ್ರೀತಿಗಳನ್ನು ಬೆಳೆಸ್ಕೊಳ್ಳೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಎಲ್ಲ ಪಕ್ಷಗಳ ನಾಯಕರು ವಿಫಲ ಆದರು. ಆದರೆ ಇಸ್ರೇಲ್ ಹಾಗಲ್ಲ. ಅದರ ಪಕ್ಕದಲ್ಲಿ ಸಿರಿಯಾ ಇದೆ ನೋಡಿ. ಅಲ್ಲಿ ನಿನ್ನೆ ಮೊನ್ನೆವರೆಗೆ ಬಶರ್ ಅಲ್ ಅಸದ್ ಸರ್ಕಾರ ಆಯಿತು. ಶಿಯಾ ಪಂಥದ ಅಲ್ವೈಟ್ ಪಂಗಡಕ್ಕೆ ಸೇರಿದ ನಾಯಕ ಆತ. ಈ ಬಶರ್ನ ತಂದೆ ಕೂಡ ಸಿರಿಯಾನ ಸಾಕಷ್ಟು ವರ್ಷಗಳ ಕಾಲ ಆಳಿದ್ದ. ಇನ್ನು ಬಶರ್ ಅಲ್ ಅಸದ್ನ ಸಮಯದಲ್ಲಿ ಅಲ್ಲಿ ನಾಗರಿಕ ದಂಗೆಗಳು ಶುರುವಾದವು. ಅವುಗಳನ್ನು ನಿಭಾಯಿಸೋದಕ್ಕೆ ಸಾಧ್ಯವಾಗದೆ ಆತ ಇರಾನಿನ ಬೆಂಬಲವನ್ನು ಪಡ್ಕೊಂಡ. ಇರಾನ್ ಪರಿಸ್ಥಿತಿಯನ್ನು ದುರುಪಯೋಗ ಪಡಿಸ್ಕೊಳ್ತು. ಈ ಸಿರಿಯಾನ ಲೆಬನಾನ್ ಜೊತೆ ನೇರ ಸಂಪರ್ಕಕ್ಕೆ ಸೇತುವೆಯನ್ನಾಗಿ ಮಾಡಿಕೊಳ್ತು ಇರಾನ್. ಸಿರಿಯಾದಲ್ಲಿ ತನ್ನ ಪ್ರಾಕ್ಸಿಗಳನ್ನು ಸ್ಥಾಪನೆ ಮಾಡ್ತು. ಸಿರಿಯಾದ ಮೂಲಕ ಲೆಬನಾನಿನ ಹೆಜ್ಬುಲ್ಲಾಗಳಿಗೆ, ಗಾಜಾದ ಹಮಾಸ್ ಉಗ್ರರಿಗೆ ಬೇಕಾದ ಆಯುಧ ಮತ್ತು ಹಣಕಾಸಿನ ವ್ಯವಸ್ಥೆಯನ್ನು ಮಾಡೋದಕ್ಕೆ ಇರಾನ್ ಶುರು ಮಾಡ್ತು. ಇದೇ ಸಂದರ್ಭದಲ್ಲಿ ಅಲ್ಲಿ ಐಸಿಸ್ ಕೂಡ ಹುಟ್ಕೊಳ್ತು. ಇನ್ನು ಅಲ್ಲಿನ ಅಲ್ವೈಟ್ ಆಡಳಿತ ಸುನ್ನಿ ಇಸ್ಲಾಮಿಕ್ ದೇಶಗಳಿಗೆ ಇಷ್ಟ ಆಗಲಿಲ್ಲ. ಇಸ್ರೇಲಿಗೆ ಕೂಡ ಸಿರಿಯಾದಲ್ಲಿ ಇರಾನಿನ ಅಸ್ತಿತ್ವ ಬೇಕಿರಲಿಲ್ಲ. ಇನ್ನು ಅಲ್ ಅಸದ್ ರಷ್ಯಾ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದ್ರು. ಹೀಗಾಗಿ ಅದು ಅಮೆರಿಕಾಗೆ ಇಷ್ಟ ಆಗ್ತಿರಲಿಲ್ಲ. ಇನ್ನು ಅಲ್ಲಿ ನಾಗರಿಕ ಸಂಘರ್ಷಗಳು ತೀವ್ರವಾಗಿದ್ವು. ಹೀಗಾಗಿ ಅಲ್ಲಿನ ಸರ್ಕಾರವನ್ನು ಬದಲಾಯಿಸೋದಕ್ಕೆ ಪ್ರಯತ್ನಗಳು ನಡೆದವು. ನಿರಂತರ ಯತ್ನಗಳ ನಂತರ ಮೊನ್ನೆ ಅಂತೂ ಅಲ್ ಅಸದ್ ಸರ್ಕಾರ ಪತನಗೊಂಡು ಅಮೆರಿಕ ಬೆಂಬಲಿತ ಮೊಹಮ್ಮದ್ ಅಲ್ ಶರಾ ಸಿರಿಯಾದ ಅಧ್ಯಕ್ಷ ಆದ. ಈತ ಒಂದು ಕಾಲಕ್ಕೆ ಅಲ್ ಖೈದಾ ಜೊತೆ ಗುರುತಿಸ್ಕೊಂಡಿದ್ದವನು. ಅಲ್ಲಿಂದ ಹೊರಬಂದು ತನ್ನದೇ ಆದ HTS ಅನ್ನೋ ಸಂಘಟನೆ ಕಟ್ಕೊಂಡ. ಇವನ ತಲೆಗೆ ಅಮೆರಿಕ ಬಹುಮಾನವನ್ನು ಘೋಷಣೆ ಮಾಡಿತ್ತು. ಆದರೆ ಬದಲಾದ ಸನ್ನಿವೇಶಗಳಲ್ಲಿ ಅವನನ್ನೇ ಅಲ್ ಅಸದ್ಗೆ ಪರ್ಯಾಯ ನಾಯಕನನ್ನಾಗಿ ಅಮೆರಿಕ ಆಯ್ಕೆ ಮಾಡಿತು. ಅವನಿಗೆ ಬೇಕಾದ ಎಲ್ಲ ಸಹಾಯವನ್ನೂ ಕೊಡ್ತು. ಈಗ ಈ ಅಲ್ ಶರಾ ಸಿರಿಯಾದ ಅಧ್ಯಕ್ಷ ಆಗಿದ್ದಾನೆ. ಅದರ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಈ ಮೋಸ್ಟ್ ವಾಂಟೆಡ್ ಜೊತೆ ನಿಂತು ಕೈ ಕುಲುಕಿ ಫೋಟೋ ಕೂಡ ತೆಗೆಸ್ಕೊಂಡು ಹೋಗಿದ್ದಾರೆ. ಈ ಮೂಲಕ ಅಮೆರಿಕಾಗೆ ಯಾರೂ ಶಾಶ್ವತ ಮಿತ್ರರೂ ಅಲ್ಲ, ಶಾಶ್ವತ ಶತ್ರುಗಳೂ ಅಲ್ಲ. ಅದು ಆ ಕ್ಷಣದ ಲೆಕ್ಕಾಚಾರ, ಲಾಭ ನಷ್ಟಗಳ ಆಧಾರದ ಮೇಲೆ ಮಾತ್ರ ಸ್ನೇಹ ದ್ವೇಷ ಎಲ್ಲವನ್ನ ಮಾಡುತ್ತೆ ಅನ್ನೋದನ್ನ ಟ್ರಂಪ್ ಮತ್ತೊಮ್ಮೆ ತೋರಿಸಿ ಹೋಗಿದ್ದಾರೆ. ಇನ್ನು ಹೀಗೆ ಅಲ್ಲಿ ಅಲ್ ಶರಾ ಆಡಳಿತ ಬರೋದಕ್ಕೆ ಅಮೆರಿಕ ಜೊತೆ ಇಸ್ರೇಲ್ ಕೂಡ ಕಾರಣ ಆಗಿತ್ತು. ಆಯಿತು, ಅಲ್ಲಿ ಅಮೆರಿಕಾದ ಕೈಗೊಂಬೆಯೊಂದು ಬಂದು ಅಧಿಕಾರವನ್ನು ಸ್ಥಾಪನೆ ಮಾಡಿದ್ದಾಯಿತು. ಇಷ್ಟಾದ ಮೇಲೆ ಇಸ್ರೇಲ್ ಸಿರಿಯಾ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನೇನಾದರೂ ಬಿಡ್ತಾ? ಖಂಡಿತ ಇಲ್ಲ. ಈಗ ಮತ್ತೆ ಸಿರಿಯಾದ ದಕ್ಷಿಣ ಭಾಗದಲ್ಲಿನ ಸ್ವೆಡಾ ಪ್ರದೇಶದ ಮೇಲೆ ಇಸ್ರೇಲ್ ವಾಯುದಾಳಿಯನ್ನು ಮಾಡಿದೆ. ಅಲ್ಲಿ ಡ್ರೋನ್ ದಾಳಿಯಲ್ಲಿ ಸುಮಾರು 1 ಡಜನ್ಗಿಂತ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಇದರ ಜೊತೆಗೆ ಡಮಾಸ್ಕಸ್ನಲ್ಲಿನ ಸಿರಿಯಾದ ಸೇನಾ ಮುಖ್ಯ ಕಚೇರಿಯ ಹೆಬ್ಬಾಗಿಲಿಗೆ ಕೂಡ ಇಸ್ರೇಲ್ ಮಿಸೈಲನ್ನು ನುಗ್ಗಿಸಿದೆ. ಇನ್ನು ಈ ದಾಳಿಗೆ ಇಸ್ರೇಲ್ ಒಂದು ವಿಶೇಷ ಕಾರಣವನ್ನು ಕೊಡ್ತಾ ಇದೆ. ಅದರ ಹೆಸರು ಡ್ರೂಸ್ ಜನಾಂಗ. ಗೆಳೆಯರೆ, ಈ ಭಾಗದಲ್ಲಿ ಡ್ರೂಸ್ ಅನ್ನೋ ಒಂದು ಜನಾಂಗ ವಾಸ ಮಾಡುತ್ತೆ. ಇಸ್ರೇಲ್ ಸಿರಿಯಾದಿಂದ ಗೋಲನ್ ಹೈಟ್ಸ್ ಪ್ರದೇಶವನ್ನು ವಶಪಡಿಸ್ಕೊಂಡಿದೆಯಲ್ಲ, ಅಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಡ್ರೂಸ್ ಜನ ಇದ್ದಾರೆ. ಡ್ರೂಸ್ ಅನ್ನೋದು ಸಿರಿಯಾದಲ್ಲಿನ ಜನಸಂಖ್ಯೆಯ ದೃಷ್ಟಿಯಿಂದ 3ನೇ ಸ್ಥಾನದಲ್ಲಿದೆ ಮತ್ತು
ಅವರಲ್ಲಿ ಅಲ್ಪಸಂಖ್ಯಾತರು ಅಂತ ಕರೆಸ್ಕೋತಾರೆ. ಈ ಜನಾಂಗದ ಮೇಲೆ ಸುನ್ನಿ ಬದಾಯಿನ್ ಬುಡಕಟ್ಟು ಜನಾಂಗ ದೌರ್ಜನ್ಯವನ್ನು ಮಾಡ್ತಾ ಇದೆ ಅನ್ನೋ ಆರೋಪಗಳು ಇತ್ತೀಚೆಗಲ್ಲಿ ತೀವ್ರವಾಗಿ ಕೇಳಿ ಬರ್ತಾ ಇವೆ. ಅಲ್ಲಿ ಇಷ್ಟು ದಿನ ಶಿಯಾ ಸರ್ಕಾರ ಇತ್ತು. ಅಲ್ವೈಟ್ ಜನಾಂಗಕ್ಕೆ ಸೇರಿದ ಅಲ್ ಬಶರ್ ಆಡಳಿತದಲ್ಲಿ ಸುನ್ನಿಗಳನ್ನು ತುಳಿಲಾಗ್ತಾ ಇತ್ತು ಮತ್ತು ಯಾರಾದರೂ ಬಾಲ ಬಿಚ್ಚಿದ್ರೆ ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಇತ್ತು. ಆದರೆ ಈಗಲ್ಲಿ ಸುನ್ನಿ ಆಡಳಿತ ಬಂದಿದೆ. ಹೀಗಾಗಿ ಅವರು ಸ್ವಲ್ಪ ಶಕ್ತಿ ಪಡ್ಕೊಂಡಿದ್ದಾರೆ. ಶಕ್ತಿ ಬಂತು ಅಂದ ಕೂಡಲೇ ಮನುಷ್ಯ ತನಗಿಂತ ಬಲಹೀನರನ್ನ ತುಳಿಯೋದಕ್ಕೆ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಸುನ್ನಿಗಳು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಅವರ ಸುಲಭದ ಟಾರ್ಗೆಟ್ ಆಗ್ತಾ ಇರೋದು ಈ ಡ್ರೂಸ್ ಜನಾಂಗ ಮತ್ತು ಇತರ ಶಿಯಾ ಮುಸ್ಲಿಮರು. ಇನ್ನು ಸಿರಿಯಾದ ದಕ್ಷಿಣದಲ್ಲಿ ಡ್ರೂಸರ ಸಂಖ್ಯೆ ಹೆಚ್ಚಿದೆ. ಅವರನ್ನಲ್ಲಿ ದಮನ ಮಾಡುವ ಸುನ್ನಿಗಳ ದುಷ್ಕೃತ್ಯ ಏನಿದೆ ಅದಕ್ಕೆ ಅಲ್ಲಿನ ಸೇನೆ ಹಾಗೂ ಪೊಲೀಸರು ಆಡಳಿತ ಕೂಡ ಬೆಂಬಲವನ್ನು ಕೊಡ್ತಾ ಇದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇವೆ. ಬ್ರಿಟನ್ನ ಒಂದು NGO ಮಾಡಿರೋ ವರದಿಯ ಪ್ರಕಾರ ಸುಮಾರು 250ಕ್ಕೂ ಹೆಚ್ಚು ಡ್ರೂಸರನ್ನು ಅಲ್ಲಿ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಿದೆ. ಅವರ ಮನೆಗಳನ್ನು ಸುಡಲಾಗಿದೆ, ಅಂಗಡಿಗಳನ್ನು ದೋಚಿ ಬೆಂಕಿ ಹಚ್ಚಿದ್ದಾರೆ, ಅವರನ್ನಲ್ಲಿಂದ ಖಾಲಿ ಮಾಡಿಸುವ ಬಲವಂತದ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಡ್ರೂಸ್ ಜನಾಂಗದ ನಾಯಕ ಶೇಖ್ ಹಿಕ್ಮತ್ ಅಲ್ ಹಾಜರಿ ಎಂಬಾತ ಒಂದು ವಿಡಿಯೋದಲ್ಲಿ ಸಿರಿಯಾದಲ್ಲಿ ಸುನ್ನಿಗಳಿಂದ ಆಗ್ತಾ ಇರೋ ದೌರ್ಜನ್ಯದ ಬಗ್ಗೆ ಮಾತಾಡಿದ್ರು. ನಮಗೆ ರಕ್ಷಣೆ ಬೇಕಿದೆ ಅನ್ನೋ ತರದ ವಿಡಿಯೋಗಳನ್ನ ಆತ ಪದೇ ಪದೇ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಡ್ರೂಸ್ ಜನಾಂಗದ ಹಿತಾಸಕ್ತಿಗಳನ್ನ ಕಾಪಾಡೋದಿಕ್ಕೆ, ಅವರಿಗೆ ರಕ್ಷಣೆಯನ್ನ ಕೊಡೋದಿಕ್ಕೆ ನಾವು ಈ ಸ್ವೆಡಾ ಮೇಲೆ ದಾಳಿ ಮಾಡ್ತಾ ಇದ್ದೀವಿ ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಗೆಳೆಯರೆ, ಇಲ್ಲಿ ಡ್ರೂಸ್ಗಳ ಬಗ್ಗೆ ಇಸ್ರೇಲ್ಗೆ ಅಷ್ಟೊಂದು ಪ್ರೀತಿ ಯಾಕೆ ಅನ್ನೋದನ್ನ ಹೇಳೋ ಮೊದಲು ಈ ಡ್ರೂಸ್ಗಳು ಯಾರು ಅನ್ನೋ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತೀನಿ. ಡ್ರೂಸ್ ಅನ್ನೋದು ಇಸ್ಲಾಂನಿಂದಲೇ ಬಂದಂತೆ ಕಾಣಿಸಿದ್ರೂ ಕೂಡ ಅದರಿಂದ ಒಂದು ಅಂತರವನ್ನು ಕಾಪಾಡಿಕೊಂಡಿರೋ ಜನಾಂಗ. ಇದು ಮೊಹಮ್ಮದ್ ಪೈಗಂಬರವರ ನಂತರ 400 ವರ್ಷಗಳಾದ ಮೇಲೆ ಹುಟ್ಟಿದ ಪಂಥ. 11ನೇ ಶತಮಾನದಲ್ಲಿ ಈಜಿಪ್ಟ್ನ ಫಾತಿಮಿದ್ ಖಲೀಫತ್ನ ಆಡಳಿತದ ಸಂದರ್ಭದಲ್ಲಿ ಈ ಡ್ರೂಸ್ ಹೆಸರಿನ ಮತವೊಂದು ಹುಟ್ಟುಕೊಳ್ಳುತ್ತೆ. ಇಸ್ಮಾಯಿಲಿ ಶಿಯಾ ಪಂಥದ ಶಾಖೆಯೊಂದರಿಂದ ವಿಕಸಿತಗೊಂಡ ಮತ ಇದು. ಶಿಯಾ ಇಸ್ಲಾಂನಿಂದಲೇ ಹುಟ್ಟಿದೆ ಅನ್ನೋದು ನಿಜ, ಆದರೂ ಕೂಡ ಇದು ಇಸ್ಲಾಮಿಗಿಂತ ಸಾಕಷ್ಟು ಭಿನ್ನವಾಗಿ ಕಾಣಿಸ್ಕೊಳ್ಳುತ್ತೆ. ಫಾತಿಮಿದ್ ಖಲೀಫಾ ಅಲ್ ಹಕೀಮ್ ಬಿ ಅಮ್ರಲ್ಲಾ ಈ ಮತವನ್ನು ಸ್ಥಾಪನೆ ಮಾಡ್ತಾನೆ ಮತ್ತು ಆತನನ್ನ ಡ್ರೋಜರು ತಮ್ಮ ಪ್ರವಾದಿ ಅಂತ ಭಾವಿಸ್ತಾರೆ. ಇನ್ನು ಅವತ್ತಿನ ಇಸ್ಮಾಯಿಲಿ ಶಿಯಾ ಮತಗುರುಗಳಾಗಿದ್ದ ಹಮ್ಜಾ ಬಿನ್ ಅಲಿ ಬಿನ್ ಮೊಹಮ್ಮದ್ ಮತ್ತು ಅಹಮದ್ ಬಿನ್ ಇಸ್ಮಾಯಿಲ್ ಅದ್ದರಾಜಿ ಅನ್ನೋ ಇಬ್ಬರು ಡ್ರೂಸ್ ಮತದ ಸಿದ್ಧಾಂತಗಳನ್ನು ರೂಪಿಸ್ತಾರೆ. ಇಲ್ಲಿ ಇಸ್ಲಾಂ ಮೊಹಮ್ಮದ್ ಪೈಗಂಬರ್ ಅವರನ್ನ ಅಂತಿಮ ಪ್ರವಾದಿ ಅಂತ ನಂಬುತ್ತೆ. ಅವರ ನಂತರ ಮತ್ಯಾವ ಪ್ರವಾದಿಯೂ ಬರೋದಿಲ್ಲ ಅನ್ನೋದು ಅವರ ನಂಬಿಕೆ. ಆದರೆ ಅಹಮದಿಯರು ಸೇರಿದಂತೆ ಒಂದಷ್ಟು ಪಂಗಡಗಳಲ್ಲಿ ಪೈಗಂಬರ್ ನಂತರ ಕೂಡ ಒಂದಷ್ಟು ಪ್ರವಾದಿಗಳಿಗೆ ಮಾನ್ಯತೆಯನ್ನ ಕೊಡಲಾಗಿದೆ. ಅಂಥ ಪಂಗಡಗಳನ್ನ ಸುನ್ನಿ ಮತ್ತು ಶಿಯಾ ಎರಡೂ ಪಂಥಗಳ ಮುಸಲ್ಮಾನರು ದೂರ ಇಡ್ತಾರೆ. ಪೈಗಂಬರ್ ಅವರನ್ನ ಹೊರತುಪಡಿಸಿ ಬೇರೆಯವರನ್ನ ಪ್ರವಾದಿ ಅಂತ ನಂಬೋ ಯಾರನ್ನೂ ಕೂಡ ಮುಸ್ಲಿಮರು ಅಂತ ಉಳಿದ ಮುಸಲ್ಮಾನರು ಕನ್ಸಿಡರ್ ಮಾಡೋದಿಲ್ಲ. ಈಗ ಪಾಕಿಸ್ತಾನ ಇದೆ ನೋಡಿ, ಅಲ್ಲಿ ಅಹಮದಿಯರು ಮುಸಲ್ಮಾನರೇ ಅಲ್ಲ ಅಂತ ಅವರು ತಮ್ಮ ಸಂವಿಧಾನಕ್ಕೆ ಒಂದು ತಿದ್ದುಪಡಿಯನ್ನು ತಂದುಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಇಸ್ಲಾಮಿನ ಪವಿತ್ರ ದಿನಗಳಲ್ಲಿ ನಮಾಜ್ ಮಾಡೋದಕ್ಕೆ, ಬಲಿ ಕೊಡೋದಕ್ಕೆ, ಜೊತೆಗೆ ಊಟ ಮಾಡೋದಕ್ಕೆ ಮತ್ಯಾವುದಕ್ಕೂ ಕೂಡ ಅಹಮದೀಯರಿಗೆ ಅವರು ಅವಕಾಶವನ್ನು ಕೊಡೋದಿಲ್ಲ. ಅಹಮದೀಯರು ಇಸ್ಲಾಮಿಕ್ ಆಚರಣೆಗಳನ್ನು ಮಾಡೋದನ್ನು ಕೂಡ ಪಾಕಿಸ್ತಾನ ಶಿಕ್ಷಾರ್ಹ ಅಪರಾಧ ಅಂತ ಭಾವಿಸುತ್ತೆ. ಅಂಥ ಸಾಕಷ್ಟು ಕಾನೂನುಗಳು ಪಾಕಿಸ್ತಾನದಲ್ಲಿವೆ. ಇನ್ನು ಈ ಡ್ರೂಜರು ಹಾಗೇನೆ ಅವರು ಫಾತಿಮಾ ಖಲೀಫನಿಗೆ ಪ್ರವಾಸಿಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರನ್ನು ಕೂಡ ಸುನ್ನಿಗಳು ಶಿಯಾಗಳು ಇಬ್ಬರು ಹತ್ತಿರ ಬಿಟ್ಕೊಳ್ಳೋದಿಲ್ಲ. ಇನ್ನು ಇವರು ಅಷ್ಟೇ ಇಸ್ಲಾಮಿನ ಎಲ್ಲ ನಂಬಿಕೆಗಳನ್ನು ಒದಾಗಿಸಿಕೊಂಡಿಲ್ಲ. ಕ್ರೈಸ್ತ, ಯಹೂದಿ, ಇಸ್ಲಾಂ, ಹಿಂದೂ ಧರ್ಮ ಮತ್ತು ಗ್ರೀಕ್ನ ಪ್ಲಾಟೋನಿಸಂನಂಥ ವಿವಿಧ ಮತ ಹಾಗೂ ತಾತ್ವಿಕ ಸಂಪ್ರದಾಯಗಳನ್ನು ಒಳಗೊಂಡ ಅವರದ್ದೇ ಆದ ಒಂದು ಸಿದ್ಧಾಂತವನ್ನು ಅವರು ರೂಪಿಸಿಕೊಂಡಿದ್ದಾರೆ. ಅವರು ಅವರದ್ದೇ ಆದ ಮತಗ್ರಂಥವನ್ನು ಹೊಂದಿದ್ದಾರೆ. ಹೀಗಾಗಿ ಡ್ರೂಸ್ ಅನ್ನೋದು ಒಂದು ಸ್ವತಂತ್ರ ಏಕದೇವಾರಾಧನೆಯ ಮತ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಇನ್ನು ಡ್ರೂಸ್ ಅನ್ನೋದು ಸಿರಿಯಾದಲ್ಲಿ ಹಾಗೂ ಮಧ್ಯಪ್ರಾಚ್ಯದ ಸಾಕಷ್ಟು ದೇಶಗಳಲ್ಲಿ ಅಲ್ಪಸಂಖ್ಯಾತ ಮತ. ಇವರು ಸಿರಿಯಾ, ಲೆಬನಾನ್, ಜೋರ್ಡಾನ್, ಇಸ್ರೇಲ್ ಮುಂತಾದ ಕಡೆಗಳಲ್ಲಿ ಕಾಣಸಿಗ್ತಾರೆ. ಈಜಿಪ್ಟ್ ಅಲ್ಲಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಡ್ರೂಸರ್ ಇದ್ದಾರೆ. ಈ ಜನಾಂಗವನ್ನ ಹಿಂದೆ ಶಿಯಾಗಳು ಹಿಂಸೆಗೀಡು ಮಾಡಿದ್ರು. ಈಗ ಸಿರಿಯಾದಲ್ಲಿ ಸುನ್ನಿ ಆಡಳಿತ ಇದೆ, ಅಲ್ಲಿ ಕೂಡ ಹಿಂಸೆಗೆ ಒಳಗಾಗ್ತಾ ಇರೋ ಜನಾಂಗ ಈ ಡ್ರೂಸರದು. ಸೊ ಅವರ ರಕ್ಷಣೆಗೆ ನಾವು ಹೋಗಿದ್ದೀವಿ ಅನ್ನೋದು ಇಸ್ರೇಲ್ ಹೇಳ್ತಾ ಇರೋ ಮಾತು.
ಗೆಳೆಯರೆ, ಇಲ್ಲಿ ಡ್ರೂಸರ ವಿಶ್ವಾಸ ಗಳಿಸೋದಕ್ಕೆ ಇಸ್ರೇಲ್ ಪ್ರಯತ್ನ ಪಡ್ತಿದೆ ಅನ್ನೋದು ಸುಳ್ಳಲ್ಲ. ಆ ಮೂಲಕ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ನಾವು ಕಾಪಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಇಸ್ರೇಲ್ ಬಯಸಿದ್ರೆ ಅದು ಅವರ ರಾಜತಂತ್ರದ ಲೆಕ್ಕಾಚಾರ. ಆದರೆ ಇಲ್ಲಿ ಇದಕ್ಕಿಂತ ಮುಖ್ಯವಾದ ಇನ್ನೂ ಒಂದು ಕಾರಣ ಇದೆ. ಸಿರಿಯಾದ ದಕ್ಷಿಣ ಭಾಗಕ್ಕೆ ಸಿರಿಯಾ ಸೇನೆ ಬರುವುದು ಇಸ್ರೇಲ್ಗೆ ಇಷ್ಟ ಇಲ್ಲ. ಅಲ್ಲಿ ಆಡಳಿತ ಯಾವುದು ಬೇಕಾದರೂ ಇರಲಿ, ಆದರೆ ಸೇನೆ ಡಮಾಸ್ಕಸ್ ಹಾಗೂ ಅಲ್ಲಿಂದ ಉತ್ತರ ಸಿರಿಯಾದ ಭಾಗವನ್ನು ಮಾತ್ರ ನೋಡ್ಕೋಬೇಕು. ಅಲ್ಲಿಂದ ಕೆಳಗೆ ಇಸ್ರೇಲ್ ಮತ್ತು ಜೋರ್ಡಾನ್ನ ಗಡಿಗಳ ಕಡೆಗೆ ಸಿರಿಯಾದ ಸೇನೆ ಬಂದು ಕೂತ್ಕೊಳ್ಳೋದನ್ನು ಇಸ್ರೇಲ್ ತನಗೆ ಮುಂದಿನ ದಿನಗಳಲ್ಲಿ ಅಪಾಯ ಅಂತ ಭಾವಿಸುತ್ತೆ. ಅಲ್ಲಿ ಈಗಿನ ಅಧ್ಯಕ್ಷ ಅಲ್ ಶರಾ ಅಮೆರಿಕಾದ ಕೈಗೊಂಬೇನೇ ಇರಬಹುದು, ಆದರೆ ಅವನು ಕೂಡ ಒಂದು ಕಾಲಕ್ಕೆ ಅಲ್ ಖೈದಾದಲ್ಲಿ ಗುರುತಿಸ್ಕೊಂಡವನು, ಸುನ್ನಿ ಮುಸ್ಲಿಂ ಪಂಗಡಕ್ಕೆ ಸೇರಿದವನು. ನಾಳೆ ವೆಸ್ಟ್ ಬ್ಯಾಂಕಲ್ಲಿ ಶುರುವಾಗೋ ಯಾವುದೋ ಉಗ್ರ ಸಂಘಟನೆಗೆ ಸಿರಿಯಾದ ಸೇನೆ ಅಥವಾ ಮತ್ತಿನ್ಯಾವುದೋ ಮೂಲದಿಂದ ಸಹಾಯ ಸಿಗೋ ಹಾಗಾಗಬಾರ್ದು, ಹಾಗಂತ ಇಸ್ರೇಲ್ ಬಯಸುತ್ತೆ. ಸೊ ಸ್ವೆಡಾದಲ್ಲಿ ಸೇನಾ ನೆಲೆಗಳ ಸ್ಥಾಪನೆ, ಸೇನೆಯ ನಿಯೋಜನೆ ಇದ್ಯಾವುದೂ ಆಗದ ಹಾಗೆ ಇಸ್ರೇಲ್ ಈ ದಾಳಿಯನ್ನು ಮಾಡಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಿರಿಯಾದ ರಕ್ಷಣಾ ಸಚಿವ ಅಬು ಕಸ್ರಾ, ದಕ್ಷಿಣ ಭಾಗದಲ್ಲಿ ನಾವು ಸೇನೆಯನ್ನು ನಿಯೋಜನೆ ಮಾಡಿಲ್ಲ, ಅಲ್ಲಿ ಕೇವಲ ಮಿಲಿಟರಿ ಪೊಲೀಸರನ್ನು ಮಾತ್ರ ಇಡಲಾಗಿದೆ, ಕಾನೂನು ಸುವ್ಯವಸ್ಥೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾತ್ರ ನಾವಲ್ಲಿ ಮಾಡಿದ್ದೀವಿ, ಹೀಗಿದ್ರೂ ಇಸ್ರೇಲ್ ನಮ್ಮ ಮೇಲೆ ದಾಳಿ ಮಾಡಿರೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಟ್ರಂಪ್ ಕೂಡ ದಾಳಿ ಮಾಡಬೇಡಿ ಅಂತ ಪದೇ ಪದೇ ಹೇಳಿದ ಮೇಲೆ ಇಸ್ರೇಲ್ ಈಗ ದಾಳಿಗಳನ್ನು ನಿಲ್ಲಿಸಿದೆ. ಆದರೆ ಅದು ಎಷ್ಟು ದಿನ ಅನ್ನೋದು ಗೊತ್ತಿಲ್ಲ. ಇದು ಗೆಳೆಯರೆ, ಇಸ್ರೇಲ್ ಸಿರಿಯಾದ ಮೇಲೆ ಮಾಡಿರೋ ವಾಯುದಾಳಿ ಹಾಗೂ ಅಲ್ಲಿನ ಡ್ರೂಸ್ ಜನಾಂಗಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.